ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸಿಂಪಲ್ಲಾಗಿ ಬೇಗನೆ ಆಗುವಂತಹ ಮಕ್ಕಳಿಗೂ ಇಷ್ಟವಾಗುವಂತಹ ಲೆಮನ್ ರೈಸ್ ಯಾವ ರೀತಿಯಾಗಿ ಮಾಡೋದು ನೋಡೋಣಂತ ಬನ್ನಿರಿ. ಲೆಮನ್ ರೈಸ್ ಎಲ್ಲ ಮಕ್ಕಳಿಗೂ ಇಷ್ಟ ಆಗ್ತೈತಿ, ಒಂಥರ ಟೇಸ್ಟ್ ಅನ್ನಿಸ್ತೈತಿ. ಮೊದಲಿಗೆ ಒಂದು ಕಡಾಯಿ ತೊಗೊಂಡು ಅದ್ರಾಗ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸ್ಮೆ ಜೀರಿಗೆ ಆಮೇಲೆ ಕಡ್ಲೆಬೇಳೆ ಹಾಕ್ಬೇಕ್ರಿ. ಕಡ್ಲೆಬೇಳೆ ಅದೊಂಥರ ಟೇಸ್ಟ್ ಕೊಡ್ತೈತಿ. ಆಮೇಲೆ ಶೇಂಗಾ ಹಾಕಬೇಕು. ಶೇಂಗಾ ಸ್ವಲ್ಪ ಹುರಿದಿಟ್ಕೊಂಡಿದ್ದು ಹೀಗಾಗಿ ಒಂದು ಸ್ವಲ್ಪ ಆಮೇಲೆ ಕಡ್ಲೆಬೇಳೆ ಸ್ವಲ್ಪ ಕೆಂಪಗಾದಿಂದ ಹಾಕಿದ್ನಿ. ಆಮೇಲೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಅವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು. ಕರಿಬೇವು, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಆಮೇಲೆ ಶೇಂಗಾ, ಆಮೇಲೆ ಕಡಲೆಬೇಳೆ ಇಷ್ಟೆಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಿಂದ ಆಮೇಲೆ ಸ್ವಲ್ಪ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ಆಮೇಲೆ ಒಂದು ಲಿಂಬುವನ್ನು ಹಿಂಡಬೇಕು. ಅದರೊಳಗೆ ಬೀಜ ಇದಾಗಲ್ದಂಗೆ ಒಂದು ಲಿಂಬು ಹಿಂಡಿ ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕಿ ಬಿಸಿ ಅನ್ನ ಹಾಕಿ ಮಿಕ್ಸ್ ಮಾಡಬೇಕು. ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಿ ಆಗ್ತೈತಿ ನೋಡ್ರಿ. ಇದು ಒಂಥರ ಹುಳಿ ಎಲ್ಲ ಮಕ್ಕಳಿಗೂ ಇಷ್ಟ ಆಗ್ತೈತಿ. ಅದು ನಡಕ ಒಂದೊಂದು ಕಡಲೆ ಬೀಜ ಬರ್ತಾಯಿದ್ರೆ ಒಂಥರ ತಿನ್ನಕ್ಕೂ ಟೇಸ್ಟ್ ಆಗಿರ್ತೈತಿ ನೋಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.